ಬೆಟ್ಟಕ್ಕೆ ಹೋಗೋಣ ಬಾ ಅಂತ ಹೇಳಿ ಪ್ರಿಯತಮೆಯನ್ನ ಕರ್ಕೊಂಡು ಹೋಗ್ತಾನೆ. ಪ್ರಿಯತಮೆಯನ್ನ ಕಾರಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಬೆಟ್ಟ ತೋರ್ಸ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡವನು ಮಾರ್ಗ ಮಧ್ಯೆ ಆಕೆಯನ್ನ ಬಾರದ ಲೋಕಕ್ಕೆ ಕಳಿಸ್ಬಿಡ್ತಾನೆ. ಒಬ್ಬ ಲಾರಿ ಡ್ರೈವರ್ ನೇಚರ್ ಕಾಲ್ಗೆ ಹೋಗಿದ್ದಾಗ ಅಲ್ಲಿ ಬರ್ತಿದ್ದಂತಹ ಕುಮುಟಾದ ವಾಸನೆಯಿಂದ ಇಲ್ಲೇನೋ ನಡೆದಿದೆ ಅಂತ ಹೇಳಿ ಅದನ್ನ ಹುಡುಕ್ತಾ ಹೋಗ್ತಾನೆ. ನೋಡಿದ್ರೆ ಧಗ ಬೆಂಕಿಯಲ್ಲಿ ಒಬ್ಬ ಹೆಣ್ಮಗಳು ಬೆಂದು ಹೋಗ್ತಾ ಇರ್ತಾಳೆ. ತಕ್ಷಣ ಪಕ್ಕದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿದ ಆತ ಈ ಸ್ಥಳದಲ್ಲಿ ಈ ತರ ಒಂದು ಹೆಣ್ಣು ಮಗು ಸುಟ್ಟು ಕರಕಲಾಗ್ತಾ ಇದ್ದಾಳೆ, ಜೊತೆಗೆ ಸಮಯ ಹಿಂಗಾಗಿದೆ, ಇದು ಒಂದು ನಿರ್ಜನವಾದ ಪ್ರದೇಶ ಅಂತ ಹೇಳ್ತಾನೆ. ಆ ನಿರ್ಜನ ಭಯಾನಕ ಕಾಡು ಪ್ರದೇಶದಲ್ಲಿ ಅಷ್ಟೊತ್ತಿಗೆ ಯಾರೂ ಗಾಡಿ ನಿಲ್ಸಲ್ಲ ಅನ್ನೋ ಧೈರ್ಯದಲ್ಲಿಯೇ ಈ ರಾಜಶೇಖರ ತನ್ನ ಪ್ರಿಯತಮೆಯನ್ನ ಸುಟ್ಟು ಬಂದ್ಬಿಟ್ಟಿದ್ದ. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಜವನಗುಡ್ಡದಲ್ಲಿ ನಡೆದಂತಹ ಘಟನೆಯಾಗಿತ್ತು. ಪೊಲೀಸರು ಸುಟ್ಟವಳ ಮೃತದೇಹ ನೋಡಿದಾಗ ಗುರುತ ಸಿಗದಂತಾಯ್ತು. ಅವಳ ಒಂದು ಕೈಯಲ್ಲಿ ಒಂದು ವಾಚ್ ಕೂಡ ಇತ್ತು. ಅಲ್ಲಿ ಹೃದಯದ ಸಿಂಬಲ್ ಇರುವಂತ ಒಂದು ಉಂಗರ, ಒಂದು ಲೈನ್ ಉಂಗರ ಮತ್ತು ಕೀ ಬಂಚು ಕೂಡ ಕರಗಲಾಗಿ ಸಿಕ್ಕಿರುತ್ತೆ. ತಲೆಯ ಕ್ಲಿಪ್ ಇರುತ್ತೆ. ಜೀನ್ಸ್ ಪ್ಯಾಂಟ್ ಒಂದು ಸಿಕ್ಕಿರುತ್ತೆ. ಡಾಕ್ಟರ್ ವಿಜಿ ಶೋಭರಾಣಿ ಮ್ಯಾಮ್, SP ಮಂಡ್ಯ ಜಿಲ್ಲೆ, ಇವರು ಏನ್ ಹೇಳ್ತಾರೆ ಅಂದ್ರೆ, ಸುಟ್ಟು ಕರಗಲಾದ ಕೀಯಿಂದ ನಮಗೆ ಆಕೆ PG ಅಥವಾ ಯಾವುದೋ ರೂಮ್ ಬಾಡಿಗೆಗೆ ಇರಬಹುದು ಅಂತ ಗೊತ್ತಾಗ್ತಿದೆ. ಆದ್ರೆ ಆ ತನಿಖೆಯಲ್ಲಿ ನಾವು ಸಾಕ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಆ ಕೀಯಿಂದ ಯಾವುದೇ ಕ್ಲೂ ಸಿಗಲ್ಲ. ಮುಂದೆ ಏನ್ ಮಾಡೋದು ಅಂತ ಹೇಳಿ ಅವರು ಬೇರೆ ಒಂದು ಹ್ಯಾಂಗಲ್ ನಲ್ಲಿ ತನಿಖೆಯನ್ನ ಆರಂಭಿಸ್ತಾರೆ. ಎಷ್ಟೊತ್ತಿಗೆ ಕೊಲೆ ಆಗಿರಬಹುದು, ಎಷ್ಟೊತ್ತಿಗೆ ಸುಟ್ಟಾಕಿರಬಹುದು, ಯಾವ ದಾರಿಯಲ್ಲಿ ಬಂದಿರಬಹುದು, ಯಾವ ವ್ಯಕ್ತಿ ಆಗಿರಬಹುದು ಅಂತ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಇವರಿಗೆ ಬರುವುದೇ ಒಂದು ಟೋಲ್ ನ ವಿಚಾರಣೆ. ಆವಾಗ 2 ಗಾಡಿ ಮೇಲೆ ಸಸ್ಪೆಕ್ಟ್ ಆಗುತ್ತೆ. ಒಂದು ಗಾಡಿ ಕಾಲ್ ಮಾಡಿದಾಗ ಅದು ಟೂರಿಸ್ಟ್ ಆಗಿರುತ್ತೆ. 2ನೇ ಗಾಡಿ ಕಾಲ್ ಮಾಡಿದಾಗ ಇದೇ ರಾಜಶೇಖರ್, ಈತ ETS ಗಾಡಿನ ಓನರ್ ಆಗಿರ್ತಾನೆ. ಇವನು ತಮಿಳ್ನಾಡಲ್ಲಿ ವಾಸ ಮಾಡ್ತಾ ಇರ್ತಾನೆ. ಯಾವಾಗ ಈ ಕಡೆಯಿಂದ ಆತನಿಗೆ ಕಾಲ್ ಹೋಯ್ತೋ ಅವನ್ ತಲೆಯಲ್ಲಿ ಫಿಕ್ಸ್ ಆಯ್ತು, ನಾನ್ ತಗ್ಲಾಕೊಂಡೆ ಅಂತ. ರಾಜಶೇಖರ್ ತನ್ನ ಪ್ರಾಣದ ಜೊತೆಗೆ ಏನು ತಿಳಿಯದ ಅವನ ಅಮ್ಮನನ್ನು ಕೂಡ ಬಲಿ ತಗೋಬಿಟ್ಟಿದ್ದ. ತಮಿಳುನಾಡಿನ ಒಂದು ಕೆನಲ್ ನಲ್ಲಿ ರಾಜಶೇಖರ್ ಮತ್ತು ಆತನ ತಾಯಿಯ ಆತ್ಮ ಮಾಡ್ಕೊಂಡಿರೋದು ಗೊತ್ತಾಗತ್ತೆ. ಮಂಡ್ಯ ಪೊಲೀಸ್ ತನಿಖೆ ವೇಳೆಯಲ್ಲಿ ಕೊಲೆಯಾದ ಮಹಿಳೆ ಬೆಂಗಳೂರಿನ ನಳಿನಿ. ಈಕೆ ಬ್ಯೂಟಿ ಪಾರ್ಲರ್ ನ ಇಟ್ಕೊಂಡಿದ್ಲು ಅಂತ ತಿಳಿದು ಬರುತ್ತೆ. ಹೇಗೋ ಅವರಿಬ್ಬರಿಗೆ ಪರಿಚಯವಾಗಿ ಪ್ರೀತಿಯಾಗುತ್ತೆ. ನಳಿನಿ ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗುವಂತೆ ರಾಜಶೇಖರನನ್ನ ಪೀಡಿಸ್ತಾ ಇರ್ತಾಳೆ. ಜೂನ್ 22ನೇ ತಾರೀಕು ಆತ ಒಂದು ಐಡಿಯಾ ಮಾಡ್ತಾನೆ. ಹೇಗಾದ್ರೂ ಮಾಡಿ ಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡೋಗಿ ಈಕೆಯನ್ನ ಬಾರದ ಲೋಕಕ್ಕೆ ಕಳಿಸ್ಬಿಡ್ಬೇಕಂತ ಹೇಳಿ ಅವನ ಪ್ಲಾನ್ ಅಂತೆ ಎಲ್ಲವನ್ನ ಮಾಡಿ ಮುಗಿಸ್ಬಿಡ್ತಾನೆ. ಆದ್ರೆ ರಾಜಶೇಖರ್ ತನ್ನ ಸ್ನೇಹಿತನಿಗೆ ತನ್ನ ಪ್ರೇಯಸಿಯನ್ನ ಯಾರೋ ನನ್ ಮುಂದೆನೆ ಕಿಡ್ನಾಪ್ ಮಾಡಿದ್ರು, ನನ್ ಮುಂದೆನೆ ಆಕೆಯನ್ನ ಸಾಯಿಸಿದ್ರು, ಮತ್ತೆ ಸುಟ್ಟು ಹಾಕಿದ್ರು ಅಂತ ಕತೆ ಹೇಳಿ ಆರಾಮಾಗಿರ್ತಾನೆ. ಆದ್ರೆ ಆ ಕೊಲೆ ಕೇಸ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ರಾಜಶೇಖರ್ ತನ್ನ ತಾಯಿ ಜೊತೆಗೆ ತಾನು ಬಿಡ್ತಾನೆ. ಇದಕ್ಕೆ ಹೇಳೋದು, ಪಾಪಿಗಳು ಎಲ್ಲಿ ಹೋದ್ರು ಬದುಕೋದಕ್ ಸಾಧ್ಯ ಇಲ್ಲ ಅಂತ. ಹೇಗೆ ನೋಡ್ತಾ ಇರಿ ಬ್ರೇಕಿಂಗ್ ನ್ಯೂಸ್ ಟುಡೇ.